ನಿನ್ನೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ರಾಮೇಶ್ವರ ಕೆಫೆಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಸದ್ಯ ನಾನೀಗ ರಾಮೇಶ್ವರ ಕೆಫೆಯ ಎದುರುಗಡೆ ಇದ್ದೀನಿ. ನೀವೀಗ ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈ ಒಂದು ಕೆಫೆ ಸುತ್ತಮುತ್ತಲೂ ಕೂಡ ಪೊಲೀಸರ ಒಂದು ನಿಯೋಜನೆ ಮಾಡಲಾಗಿದೆ. ಯಾರಿಗೂ ಕೂಡ ಕೆಫೆಯ ಒಳಭಾಗಕ್ಕೆ ಪ್ರವೇಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಈ ಒಂದು ಕೆಫೆಯ ಒಳಭಾಗದಲ್ಲಿರುವಂಥ ಎಲ್ಲ CCTV ಕ್ಯಾಮೆರಾಗಳ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಜೊತೆಗೆ ಆ ವ್ಯಕ್ತಿ ಬಸ್ನಲ್ಲಿ ಬಂದಿದ್ದ ಅನ್ನುವಂಥ ಒಂದು ಕಾರಣಕ್ಕಾಗಿ ಸರಿಸುಮಾರು ಆ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿದ್ದಂಥ ಈ ಒಂದು ಭಾಗದಲ್ಲಿ ಓಡಾಡಿದಂಥ ಎಲ್ಲ ಬಸ್ಗಳ CC ಕ್ಯಾಮ್ರಾಗಳನ್ನು ಕೂಡ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಂಕಿತನ ಚಹರೆಯನ್ನು ಕಂಡುಹಿಡಿದಕ್ಕೂ ಕೂಡ ಈಗಾಗಲೇ ಪೊಲೀಸರು ಅಂದರೆ ಈ ಒಂದು ಕೆಫೆಯ ಒಳಭಾಗದಲ್ಲಿರುವಂಥ CC ಕ್ಯಾಮ್ರಾಗಳನ್ನು ಫುಟೇಜ್ಗಳನ್ನು ಕೂಡ ಅಂದರೆ ಅದನ್ನು ಕೂಡ ತೆಗೆದುಕೊಂಡು ಅದನ್ನು ತನಿಖೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಹೊರಭಾಗದಲ್ಲಿ ರಸ್ತೆಯ ಭಾಗದಲ್ಲಿರುವಂಥ ಎಲ್ಲ CC ಕ್ಯಾಮ್ರಾಗಳಲ್ಲೂ ಕೂಡ ತರಿಸ್ಕೊಂಡು ಅದನ್ನು ತನಿಖೆಯನ್ನು ಮಾಡ್ತಾರೆ. ಜೊತೆಗೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬಳಸಿರುವಂತಹ ವಸ್ತುಗಳನ್ನು ಕೂಡ ಈಗಾಗಲೇ ಪೊಲೀಸರು FSL ವರದಿಗೂ ಕೂಡ ಕಳಿಸಿ ಅಲ್ಲಿಯೂ ಕೂಡ ತನಿಖೆಯನ್ನು ಮಾಡ್ತಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಏನಾದರೂ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಬಳಸಿರುವಂತಹ ವಸ್ತುಗಳಿಗೂ ಮತ್ತು ಇಲ್ಲಿ ಈ ಒಂದು ನಿನ್ನೆ ನಡೆದಂಥ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬ್ಲಾಸ್ಟ್ ಆಗುವಂಥ ಸಂದರ್ಭದಲ್ಲಿ ಅವರು ಬಳಸಿರುವಂತಹ ವಸ್ತುಗೂ ಸಾಮ್ಯತೆಗಳೇನಾದರೂ ಇದೆಯಾ ಆ ಒಂದು ಆ್ಯಂಗಲಿಂದಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವೈಯಕ್ತಿಕ ಕಾರಣಗಳಿಂದ ಏನಾದರೂ ಈ ಒಂದು ಬ್ಲಾಸ್ಟ್ ನಡೆದಿದೆಯಾ ಅಥವಾ ಇದರ ಹಿಂದೆ ಯಾವುದಾದ್ರೂ ಸಂಘಟನೆಗಳಿದ್ದಾವೆ ಅನ್ನುವಂಥ ಒಂದು ರೀತಿಯಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಟೈಮರನ್ನು ಕೂಡ ಈ ಒಂದು ಬ್ಲಾಸ್ಟ್ಗೆ ಬಳಸಲಾಗಿತ್ತು ಎನ್ನುವಂಥ ಒಂದು ಮಾಹಿತಿಯೂ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಈ ಎಲ್ಲ ಆ್ಯಂಗಲ್ಗಳಿಂದಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಕೂಡ ಈ ಒಂದು ಕೆಫೆಗೆ ಬಂದು ಇಲ್ಲಿ ಇರುವಂತಹ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂಥದ್ದು. ಒಟ್ಟಾರೆಯಾಗಿ ಆರೋಪಿ ಶಂಕಿತನ ಪತ್ತೆಗಾಗಿ ಈಗಾಗಲೇ ಪೊಲೀಸರು ಎಲ್ಲ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಾಬ್ ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.